ಬಿಜೆಪಿಯವರು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ನರೇಂದ್ರ ಮೋದಿ ಅವರ ಹೆಸರಿನ ಮೇಲೆ ಗೆಲ್ತೀವಿ ಅಂತ. ಯಾಕಂದ್ರೆ ಇವತ್ತು ಕೊಟ್ಟಿದ್ದಾನೆ ಯಾರೋ ಬೆಳಗಾವಿನವರು ಒಬ್ಬ ಪ್ರಹ್ಲಾದ್ ಜೋಶಿ ಅಂತ ಬೆಳಗಾವಿ ರಾಜೀವ್ ಜನರಲ್ ಸೆಕ್ರೆಟರಿ ಅವ್ರು ಹೇಳಿದರೆ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ನಮಗೆ ನರೇಂದ್ರ ಮೋದಿ ಅವರು ಹೆಸರು ಮೇಲೆ ಗೆದ್ಬಿಡ್ತೀವಿ. ಇದೇ ನರೇಂದ್ರ ಮೋದಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನ್ ಪಾದಯಾತ್ರೆ ಮಾಡಿದ್ದು, ಸಭೆಗಳು ಮಾಡಿದ್ದು ಏನೂ ಆಗಲಿಲ್ಲ. ನಾವು 136 ಜನನ ಗೆದ್ದು 136. ಅದರಿಂದ ಬರೀ ನರೇಂದ್ರ ಮೋದಿಯವರ ಹೆಸರಿನಲ್ಲೇ ಗೆದ್ಬಿಡ್ತೀವಿ ಅಂತ ಇದ್ದಾರಲ್ಲ, ಇವರಂತ ಮೂರ್ಖರು ಯಾರು ಇಲ್ಲ ಅಂತಕ್ಕಂಥದ್ದನ್ನು ಏನಾದ್ರು ಕೆಲಸ ಮಾಡಿರ್ಬೇಕಲ್ವ. ಈಗ ನೀವೆಲ್ಲ ವಿಚಾರವಂತರಿದ್ದೀರಿ, ಯಾರು ಕೊಟ್ಟ ಮಾತಿನಂತೆ ನಡ್ಕತ್ತಾರೆ, ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆ ತಾನೇ ನೀವು ಕೂಲಿ ಕೊಡಬೇಕು. ಕೆಲಸ ಮಾಡದಿದ್ದವ್ರಿಗೆ ಕೂಲಿ ಕೊಡಕ್ಕಾಗತ್ತ? ಗೆಯೇ ಎತ್ತಿಗೆ ಹುಲ್ಲಾಕ್ಬೇಕು, ಗೆಯೇ ಎತ್ತಿಗೆ ಕಳ್ಳೆ ಎತ್ತಿಗೆಲ್ಲ ಹುಲ್ಲಾಕಕ್ಕಾಗತ್ತ? ಇವರು ಲೂಟಿ ಹೊಡ್ಕೊಂಡಿದ್ದವರು, 4 ವರ್ಷ ಲೂಟಿ ಹೊಡ್ಕೊಂಡಿದ್ದವರು ಇವ್ರಿಗೆ ಹಾಕ್ಬೇಕಾ? ಹೇಳಿ ನೋಡೋಣ ನೀವು. ಸೊ ಅದರಿಂದ ನನಗನ್ಸುತ್ತೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅವರು 28ಕ್ಕೆ ಗೆದ್ಬಿಡ್ತೀವಿ ಅಂತ ಇದ್ದಾರೆ. ನೀವೆಲ್ಲ ವಿದ್ಯಾವಂತರಿದ್ದೀರಿ. ಕರ್ನಾಟಕದಿಂದ 4,30,000 ಕೋಟಿ ರೂಪಾಯಿ ಈ ವರ್ಷ ತೆರಿಗೆ ಕಲೆಕ್ಟ್ ಮಾಡಿಕೊಂಡಿದ್ದೀವಿ. ಈ ವರ್ಷ 23-24ರಲ್ಲಿ 4,30,000ಕ್ಕೂ ಹೆಚ್ಚು ತೆರಿಗೆಯನ್ನ ಕಲೆಕ್ಟ್ ಮಾಡಿಕೊಂಡಿದ್ದೀವಿ. ನಮ್ಗೆ ಎಷ್ಟು ಗೊತ್ತಾ ವಾಪಸ್ ಬರೋದು? ಕರ್ನಾಟಕದಿಂದ ತೆರಿಗೆ ಕಲೆಕ್ಟ್ ಆಗಿರೋದು ನಮಗೆ ಎಷ್ಟಪ್ಪ ಬರ್ತದೆ ಅಂತಂದ್ರೆ 50,257 ಕೋಟಿ. 50,257 ಕೋಟಿ. ಇದು ನ್ಯಾಯನ ಅನ್ಯಾಯ? ನೀವು ಒಬ್ಬನೇ ಹೇಳ್ತಾ ಇದೀಯ? 50,257 ಕೋಟಿ ಅಂದ್ರೆ 100 ರೂಪಾಯಿ ಕಲೆಕ್ಟ್ ಮಾಡಿಕೊಟ್ರೆ ನಮಗೆ ಬರೀ 13 ರೂಪಾಯಿ ವಾಪಸ್ ಬರ್ತದೆ. ಬರೀ 13 ರೂಪಾಯಿ. ಮತ್ತೆ ಕರ್ನಾಟಕದ ಅಭಿವೃದ್ಧಿ ಎಂದಾಗಬೇಕು? ತಗೊಂಡೋಗಿ ಯುಪಿಗೆ, ಬಿಹಾರ್ಗೆ ಕೊಡಬೇಡಿ ಅಂತ ಹೇಳಲ್ಲ ನಾನು. ನೀವು ಹೆಚ್ಚಾಗಿ ತಗತ್ತಿದ್ರೆಲ್ಲ ಕೊಡಿ ಅದರಲ್ಲಿ ಅವ್ರಿಗೆ. ಆದ್ರೆ ತೆರಿಗೆ ಹಂಚಿಕೆಯಲ್ಲಿ ನಮಗೆ ನ್ಯಾಯ ಕೊಡಿ. ಇದನ್ನ ಕೇಳಿದ್ರೆ ನಮ್ಮ ಮೈ ಮೇಲೆ ಬೀಳ್ತಾರೆ. ಬಿಜೆಪಿ ಇರೋರು ಮೈ ಮೇಲೆ ಬೀಳ್ತಾರೆ, ಜೆಡಿಎಸ್ ನಲ್ಲಿರೋರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.